ಈಗ ನಮಗೆ ಜಿಲ್ಲಾ ಪಂಚಾಯತ್ ಶಿಕ್ಷಣಾಧಿಕಾರಿಗಳು ಫೋನ್ ಮಾಡಿದ್ರು. ನಾವು ಆನ್ಲೈನ್ ಜೂಮ್ ಮೀಟಿಂಗಲ್ಲಿದ್ವಿ, ಕಮಿಷನ್ ಮೀಟಿಂಗಲ್ಲಿ. ಹೀಗಾಗಿದೆ ಅಲ್ಲಿ, ಆ ಥರ ನೀವು ಅಲ್ಲಿ ಹೋಗಿ ಅಲ್ಲೆಲ್ಲೋ ಹಾಲಿನ ಪುಡಿ ನಮ್ಮ ಇದ್ರದ್ದು ಶೇಖರಣೆ ಆಗಿದೆ ಅಂತೆ. ನಮಗೆ ಮೀಡಿಯಾದವ್ರು ಫೋನ್ ಮಾಡಿದ್ದಾರೆ, ನೀವು ಸ್ಪಾಟಿಗೆ ಹೋಗಿರಿ ಅಂದರು. ಅವರು ಕೂಡ ಇಲ್ಲೇ ದೇವದುರ್ಗ ವಿಸಿಟ್ನಲ್ಲಿದ್ದರು. ಇದು ದೇವದುರ್ಗ ಮತ್ತು ರಾಯಚೂರು ಬಾರ್ಡ್ರಲ್ಲಿ. ಅವರು ಬರ್ತೀನಿ ಅಂದರು. ಸೊ ಅಷ್ಟರೊಳಗೆ ನಾನು ಇಲ್ಲಿ ಸ್ಪಾಟಿಗೆ ಬಂದೆ. ಅದಕ್ಕಿಂತ ಮುಂಚೆನೇ ರೂರಲ್ PSI ಅವರು ಫೋನ್ ಮಾಡಿ ನಮಗೆ ಹೇಳಿದ್ರು. ನಾನು ಬಂದೆ ಇಲ್ಲಿಗೆ. ಸೊ ಅದನ್ನು ನೋಡಿದೆ. ಪಾಕೆಟಲ್ಲಿ ಬರೆದಿರೋ ಪ್ರಕಾರ ಇದು ಸ್ಪಷ್ಟವಾಗಿ ನಮ್ಮ ಕ್ಷೀರಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಕೆಟ್ಗಳು 37 ಪಾಕೆಟ್ಗಳು ಪೂರ್ಣ ಪ್ರಮಾಣದಲ್ಲಿ, 2 ಪಾಕೆಟ್ಗಳು ಅರ್ಧ ಇದ್ದಾವೆ. ಅವು ಕ್ಷೀರಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿದ್ದೆ. ನಾವು KMFದವ್ರಿಗೆ, ನಾವು ಜಿಲ್ಲಾ ಪಂಚಾಯತ್ವರಿಗೆ ಬೇಡಿಕೆಯನ್ನು ಸಲ್ಲಿಸ್ತೀವಿ. ಜಿಲ್ಲಾ ಪಂಚಾಯತವರು KMF ಅವ್ರಿಗೆ ಅದನ್ನು ರವಾನೆ ಮಾಡ್ತಾರೆ. ಸೊ ಆ ಬೇಡಿಕೆ ಅನುಸಾರವಾಗಿ KMFದವರು ಕಾಂಟ್ರಾಕ್ಟ್ ಅಲ್ಲಿ ಅವ್ರದ್ದು ಗೋಡನ್ ಇರುತ್ತೆ, ಅಧಿಕೃತ ಮಳಿಗೆ ಇರುತ್ತೆ ಗೋಡನ್. ಸರ್ ಸಾಗಾಟಕ್ಕೆ ಏನು ಸರ್, KMF ಗೋಡನ್ನಿಂದ ಅವರು ವೆಹಿಕಲ್ ಹಾಕ್ಕೊಂಡು ಶಾಲೆಗಳಿಗೆ ಹಂಚಬೇಕು. ನಂತರದಲ್ಲಿ ಅಲ್ಲಿ ಅವತ್ತು ದಿನ ಏನಾದರೂ ಮಾಲ್ ಅದು ಹಾಗೆ ಉಳ್ಕೊಳ್ತಂದರೆ ಮತ್ತೆ ಅಲ್ಲೇ KMF ಗೋಡನ್ನಲ್ಲಿ ಸ್ಟೋರ್ ಮಾಡಬೇಕಂತಿದೆ. ಸೊ ಈಗ ಇದು KMF ಮತ್ತು ವ್ಯವಸ್ಥಾಪಕರು, ಜಿಲ್ಲಾ ವ್ಯವಸ್ಥಾಪಕರು ಇರ್ತಾರೆ ಅವರು. ಅಲ್ಲ, ಇದು ಭಾಳ ನನಗೆ ಭಾಳ ನಿಜವಾಗ್ಲೂ ನೋವು ಅನಿಸುತ್ತಾ. ಸರ್ಕಾರ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಅದರಲ್ಲೂ ನಮ್ಮ ಹೈದ್ರಾಬಾದ್ ಕರ್ನಾಟಕ ಭಾಗದಲ್ಲಿ, ರಾಯಚೂರು, ದೇವದುರ್ಗ ಈ ಭಾಗದಲ್ಲಿ ಅಪೌಷ್ಟಿಕತೆ ತುಂಬ ಇದೆ. ಅಂಥ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ಅಂತ ಹೇಳಿ ಇದನ್ನು ನಾವು ಸರ್ಕಾರ ಕೊಡ್ತಾ ಇದೆ. ಇಂಥ ಒಂದು ಸೆಡ್ನಲ್ಲಿ ಇಟ್ಟಿರೋದು ನಿಜಕ್ಕೂ ಮನಸ್ಸಿಗೆ ಭಾಳ ನೋವಾಗುತ್ತೆ. ಬಟ್ ಈಗ ಸದ್ಯಕ್ಕೆ ಇಲಾಖೆ ನಿಯಮಾನುಸಾರ ಅದನ್ನು ಕ್ರಮ ಕೈಗೊಳ್ತಾರೆ. ಇದು KMF ವ್ಯವಸ್ಥಾಪಕರು ಮತ್ತು ಟ್ರಾನ್ಸ್ಪೋರ್ಟ್ ಅವರ ಮಧ್ಯೆ ಆಗಿರ್ತಕ್ಕಂಥ ಒಂದು ಲೋಪ ಇದು. ಸೊ ಅದು ಒಳ್ಳೆ KMFದವರೇ ಅಲ್ಲ, ಎಕ್ಸ್ಪೈರ್ ಆದರೆ ಅದನ್ನಲ್ಲೇ ನಿಯಮಾನುಸಾರ SDMC ಮೀಟಿಂಗ್ ಮಾಡಿ ಅದು ಒಂದು ಇದು ನಿಯಮ ಇದೆ. ಅದು ಮಕ್ಕಳಿಗೆ ಕೊಡ್ತಿದ್ದೀರಲ್ಲ, ಎಕ್ಸ್ಟ್ರಾ ಏನಾದರೂ ಬಂದಿರುತ್ತಾ ಅಥವಾ ಮಕ್ಕಳಿಗೆ ಕೊಡಲಾರ್ದೆ ಉಳಿಸ್ಕೊಂಡಿದ್ದಿರುತ್ತಾ? ಅದು ಇಲ್ಲ, ಆಗಲ್ಲ. ಕೆಲವೊಂದು ಸಲ ಏನಾಗ್ತಾ ಲೋಕಲ್ ಕೊಟ್ಟ ಅಥವಾ ಮಕ್ಕಳು ಬರದೇ ಇದ್ದಾಗ ನಾವು ನಿಗದಿತ ಪ್ರಮಾಣದಲ್ಲಿ ಕೊಡ್ತೇವೆ. ಮಕ್ಕಳ ಸಂಖ್ಯೆ ಹಾಜರಾತಿ ಕಡಿಮೆ ಆದಾಗ ಹಂಗೆ ಉಳ್ಕೊಂತ ಬರುತ್ತೆ. ಅವಾಗ ಅರ್ಧ kg 1 kg ಶಾಲೆಗಳು ಉಳಿಯೋ ಸಂಭವ ಇರುತ್ತೆ. ಸೊ ಅದರದ್ದೇನು ಸಮಸ್ಯೆ ಇಲ್ಲ ಸರ್. ಅಲ್ಲ, ಇದು ಈಗಿಡ್ದದ್ದು ಇನ್ನು ಇದು ಎಕ್ಸ್ಪೈರ್ ಅಲ್ಲ. ಇದು ಅಲ್ಲ, ಅದು ಜಸ್ಟ್ ಒಂದು ಪ್ಯಾಕೆಟನ್ನು ನೋಡಿದೆ ನಾನು. ಸೊ ಅದು ಕೂಡ ಇಲ್ಲಿ ಹೆಂಗೆ ಬಂತು ಅದನ್ನು KMFದವರೇ ಉತ್ತರ ಹೇಳ್ಬೇಕನ್ನ. ಇಲ್ಲ, ಇದು ಇನ್ನು ನಮಗೆ ಇದು ಆಗಿಲ್ಲಲ್ಲ, ನಮಗೆ ಸಂಬಂಧ ಇಲ್ಲ. ಇದು ಕೂಡ ಇಡುವಂಥ ಸ್ಥಳ ಅಲ್ಲ. ಒಂದು ವೇಳೆ ಲೀಗಲಿ ಇತ್ತಂದರೆ ಗೋಡನ್ನಲ್ಲಿ ಹೋಗಿ ಗೋಡನ್ನಲ್ಲಿ ನಿಗದಿತ ಸ್ಥಳದಲ್ಲಿ ಅದನ್ನು ಸ್ಟೋರ್ ಮಾಡೋದು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಅಮರೇಗೌಡ ಅಂತೇಳಿ, ಪ್ರಭಾರಿ ಸಹಾಯಕ ನಿರ್ದೇಶಕರು, ಅಕ್ಷರದಾಸೋಹ ತಾಲೂಕು ಪಂಚಾಯತ್ ರಾಯಚೂರು.